ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಂಬಿಕಾ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ಹಾಗೆ ಶಶಿ ಸಮಾಧಾನ ಮಾಡೋದಕ್ಕೆ ಹೋದ್ರೂ ಸಮಾಧಾನ ಮಾಡ್ತಾ ಇರೋದಿಲ್ಲ. ಈ ಕಡೆ ಕಾವೇರಿ ಮದುವೆ ಆಗಿ ಮನೆಗೆ ಬಂದಿರೋದನ್ನ ನನ್ನಿಂದ ಮುಚ್ಚಿಟ್ರಿ, ನನ್ನ ಮನೆಯಲ್ಲಿ ನನಗೇನೆ ಬೆಲೆ ಇಲ್ದಂಗೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಅಂಬಿಕಾ ರೇಗಾಡ್ತಿದ್ದಾಳೆ. ಇಂಥ ಚಿಕ್ಕ ವಿಷಯಕ್ಕೆಲ್ಲ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂಬಿಕಾ. ಅರ್ಥ ಮಾಡ್ಕೋ, ಇಂಥ ಸೂಕ್ಷ್ಮಗಳನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು. ನೀನು ಈ ಮನೆಗೆ ಹೇಗೆ ಸೊಸೆಯಾಗಿ ಬಂದಿದೆಯೋ ಹಾಗೇನೆ ಕಾವೇರಿನೂ ಕೂಡ ಈ ಮನೆಗೆ ಸೊಸೆ. ಅದನ್ನು ಅರ್ಥ ಮಾಡ್ಕೊಂಡು ನೀನು ಬದಲಾದರೆ ಈ ಮನೆಯಲ್ಲಿ ಎಲ್ಲರೂ ಕೂಡ ನಿನಗೆ ತುಂಬಾ ಬೆಲೆ ಕೊಡ್ತಾರೆ, ಗೌರವನ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಯಾವುದನ್ನು ಕೂಡ ಕೇಳೋದೇ ಇಲ್ಲ. ಈಗಲೂ ಕೂಡ ಆ ಕಾವೇರಿ ಪರನೇ ಮಾತಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ಅನಿಕನು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನೀನು ಈಗಷ್ಟೇ ಮದುವೆ ಆಗಿದೆಯಾ ಮಗಳೇ, ನೀನು ಅರ್ಥ ಮಾಡ್ಕೋಬೇಕು ಇಂಥ ಸೂಕ್ಷ್ಮನೆಲ್ಲನ ಅಂತ ಹೇಳಿ ಅರ್ಥ ಮಾಡಿಸೋದಕ್ಕೆ ನೋಡ್ತಾ ಇದ್ರು ಕೂಡ ಇವ್ರು ಯಾರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಕಾಣಿಸೋದೇ ಇಲ್ಲ. ಆಗ ಶಶಿ ಅಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡ್ತಾರೆ. ಇನ್ನೊಂದು ಕಡೆ ರೂಮಲ್ಲಿ ಕಾವೇರಿ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಕಾವೇರಿ ಯಾಕ್ರಿ ಇಷ್ಟೊಂದು ಬೇಜಾರಾಗಿದ್ದೀರಾ, ಯಾಕ್ರಿ ಅಂತ ಹೇಳಿ ಈ ಕಡೆ ಅಗಸ್ತ್ಯ ಕೇಳ್ತಾ ಇರಬೇಕಾದ್ರೆ, ನಾವು ಅಷ್ಟೊಂದು ಕದಿಯಕ್ಕೆ ಬರದೇ ಇದ್ರೂ ಕೂಡ ಕಷ್ಟಪಟ್ಟು ಗಣೇಶನ ಕದ್ಕೊಂಬಂದು ಪೂಜೆ ಮಾಡಿದ್ವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಆದರೆ ನನಗೆ ಯಾವ ರೀತಿ ಮಾತಾಡಿದ್ರು ನೋಡಿದ್ರೆ, ಎಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಪರವಾಗಿಲ್ಲ ಬಿಡ್ರಿ, ಬಡವರು ಯಾವತ್ತಿದ್ರೂ ತನ್ನ ಸ್ವಾಭಿಮಾನನ ಬಿಟ್ಕೊಡೋದಿಲ್ಲ, ಅವರು ಎಷ್ಟು ಸ್ವಾಭಿಮಾನದಿಂದ ಬದುಕ್ತಾರೆ ಗೊತ್ತಾ ನಾವು ಬಡವರು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ. ಹಾಗೆಯೇ ಕಾವೇರಿ ಸಮಾಧಾನ ಮಾಡಿಕೊಡ್ರಿ, ಹೋಗಲಿ ಮಮ್ಮಿದು ತಪ್ಪೇ, ಮಮ್ಮಿ ಈ ರೀತಿ ಮಾತಾಡಬಾರ್ದಿತ್ತು, ಆದರೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ. ಅದು ಸರಿನೇ ಬಿಡಿ, ಅವರು ನಿಮ್ಮ ತಾಯಿಯವರು, ನಾನು ಅವ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋದು ಸರಿ ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗಲ್ಲ ರೀ, ನೀವು ನಿಮ್ಮ ದುಃಖನ ನನ್ನ ಹತ್ರ ಹೇಳ್ಕೊಳ್ದೆ ಇನ್ನು ಯಾರ ಹತ್ರ ಹೇಳ್ಕೊಳ್ತೀರಾ ಅಂತ ಹೇಳಿ ಹೇಳಿದಾಗ, ಹೌದು ನೀವೇ ತಾನೇ ನನಗಿರೋದು, ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ನನಗೆ ಅಂತ ಹೇಳಿ ಕಾವೇರಿಯನ್ನು ಕೂಡ ಹೇಳ್ತಾ ಇರಬೇಕಾದ್ರೆ, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಗಸ್ತ್ಯ ಅವರು. ಆ ಮಾತನ್ನು ಕೇಳಿಸ್ಕೊಂಡು ಕಾವೇರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಬ್ರಿಗೊಬ್ರು ಹಾಗೆ ಹಗ್ ಮಾಡಿಕೊಂಡು ಒಬ್ರಿಗೊಬ್ರು ಖುಷಿಯಾಗಿ ನಗ್ನಗ್ತಾ ಇರ್ತಾರೆ. ಆಗ ಕಾವೇರಿ ಈ ಕಡೆ ಅಗಸ್ತ್ಯ ಅವ್ರನ್ನ ಓಡಿಸ್ಕೊಂಡು ಟೆರೆಸ್ ಮೇಲೆ ಬರ್ತಾಳೆ. ಟೆರೆಸ್ ಮೇಲೆ ಬಂದ ತಕ್ಷಣ ಕಾವೇರಿನ ಹಗ್ ಮಾಡಿಕೊಂಡು ಅಲ್ಲೂ ಕೂಡ ಎತ್ಕೊಂಡು ಸುತ್ತರಿಸ್ತಾ ಇರ್ತಾರೆ. ಆಗ ಚಂದ್ರನ ನೋಡ್ಬಿಟ್ಟೆ ಇಳಿಸಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ ಏನಾದರೂ ಅಪಘಾತ ಆಗುತ್ತೆ, ನಾನು ಚೌತಿ ಚಂದ್ರನ ನೋಡಬಾರ್ದಿತ್ತು ನಾನು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ. ಆಗ ಅಗಸ್ತ್ಯ ಇದ್ದವನು, ಏನ್ರಿ ನೀವು ಆ ಗಣೇಶನ್ನೇ ಕತ್ಕೊಂಬಂದು ಪೂಜೆ ಮಾಡಿದ್ದೀವಿ ಅಂದೆ, ಈಗ ಚಂದ್ರನ ನೋಡಿದ್ರೆ ಏನಾಗುತ್ತೆ ನೀವು, ಯಾಕ್ರೆ ಹಿಂಗೆಲ್ಲ ಇದು ಮಾಡ್ತಿದ್ದೀರಾ, ಸರಿ ಈ ಮಾತನ್ನು ಮರ್ಸೋದಕ್ಕೆ ನಾನು ಬೇರೆ ಏನೋ ಒಂದು ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಏನು ಸರ್ ಅದು ಅಂತ ಹೇಳಿದಾಗ, ಈ ವೃಂದ ಅವರು ನಾಟಕ ಮಾಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ, ಅವರು ಅವ್ರ ಕಾಲನ್ನು ಹೊತ್ತಿಸ್ಕೊಂಡ್ರು ನಿಮ್ಮ ಕೈಯಲ್ಲಿ, ಹಾಗೆಯೇ ಅವರು ವಾಮಿಟ್ ಮಾಡೋದನ್ನೆಲ್ಲ ನೀವು ಕ್ಲೀನ್ ಮಾಡಿದ್ವಿ ಅಲ್ವಾ ಅಂತ ಹೇಳಿ ಕೇಳಿದಾಗ, ಹೌದು ಹುಷಾರಿಲ್ಲೋ ಟೈಮಲ್ಲಿ ಅದೆಲ್ಲ ಆಗುತ್ತೆ, ಅವರು ಇವಾಗ ತುಂಬಾ ಬದಲಾಗಿದ್ದಾರೆ, ಅವ್ರ ಬಗ್ಗೆ ಆ ರೀತಿ ತಪ್ಪಾಗಿ ಮಾತಾಡಬಾರ್ದು, ಪಾಪ ಅದು ಅಂತ ಹೇಳಿ ಹೇಳ್ತಿರ್ತಾರೆ. ನಿಮಗೆ ಅದೇನು ಗೊತ್ತಾಗಲ್ಲ ಕಣ್ರಿ, ನೀವು ಪಾಪದವರು ಅಂತ ಹೇಳಿ ಈ ಕಡೆ ಅಗಸ್ತ್ಯನು ಕೂಡ ಹೇಳ್ತಾ ಇರ್ತಾನೆ. ಅದು ಏನೇ ಆದ್ರೂ ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರಬೇಕಾದ್ರೆ, ಕಾವೇರಿ ಇದ್ದೋಳು ಇರಲೇಬೇಕು, ನೀವು ನನ್ನ ಜೊತೆ ಇಲ್ಲ ಅಂತಂದರೆ ನಾನು ಅಷ್ಟೇ, ನಾನೇ ಇರೋದಿಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾಳೆ. ಹಾಗಿದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಹಾಗೆ ಇರ್ತಾರೆ. ಇನ್ನೊಂದು ಕಡೆ ಸ್ವೀಟ್ನ ತಿನ್ಕೊಂಡು ಈ ಕಡೆ ವಿವೇಕ ಹಾಗೆ ಇರುಂದ ಇಬ್ಬರು ಕೂಡ ಈ ಸ್ವೀಟ್ ತುಂಬ ಚೆನ್ನಾಗಿದೆ ಅಲ್ವಾ ಬ್ರೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದು ಚೆನ್ನಾಗಿರಲೇಬೇಕು, ನೀನು ಬೆಂಕಿನ ಹಚ್ಚಿದೆಯಲ್ವಾ, ನೋಡ್ತಾ ಇರು ಇವಾಗ ಹೇಗೆ ಉರಿತಾ ಇದೆ ನೋಡಲ್ಲಿ ಬೆಂಕಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಅಲ್ಲ ಬ್ರೋ, ಗಣೇಶನ್ನ ಕತ್ಕೊಂಬಂದ್ಬಿಟ್ರೆ ಇವರಿಗೆ ಒಳ್ಳೇದಾಗುತ್ತಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾವಿರಬೇಕಾದ್ರೆ ಇವ್ರಿಗೆ ಒಳ್ಳೇದಾಗೋದಕ್ಕೆ ಹೇಗೆ ಬಿಡ್ತೀವಿ, ಇವ್ರು ಯಾರೂ ಕೂಡ ಖುಷಿಯಾಗಿ ಇರಬಾರ್ದು, ಹಾಗೆ ಮಾಡ್ತೀವಿ ನಾವು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅವಳಿಗೆ ಮನೆ ಜವಾಬ್ದಾರಿನ ಕೊಡಬಾರ್ದಿತ್ತು, ಆ ಕಾವೇರಿಗೆ ಏನು ಕೊಡದೆ ಓಡಿಸ್ಬೇಕು ಅಂತ ಇದ್ವಿ, ಆದರೆ ಈ ಮನೆ ಜವಾಬ್ದಾರಿನ ಕೊಟ್ಬಿಟ್ರಲ್ಲ ಅಂತ ಹೇಳಿ ವಿವೇಕ್ ಹೇಳ್ತಾ ಇರ್ತಾನೆ. ಪರವಾಗಿಲ್ಲ ಬಿಡು ಬ್ರೋ, ಅದರಿಂದ ನಮಗೆ ಬೆನಿಫಿಟ್ ತುಂಬಾ ಇರೋದು, ಅವಳ ಜವಾಬ್ದಾರಿನ ತಗೊಂಡಿರ್ಬೋದು, ಆದರೆ ಇನ್ನು ಮುಂದೆ ನೋಡ್ತಾ ಇರೋ ಅವಳು ಹೇಗೆಲ್ಲ ಅನುಭವಿಸ್ತಾಳೆ ಅಂತ ಹೇಳಿ ವೃಂದ ಹೇಳ್ತಾ ಇರ್ತಾಳೆ. ಆಗ ನೀನಾಗಿದ್ದರೆ ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡಿದ್ದೀಯಾ ಅಂತ, ಆಯಿತು ಆಗಿದ್ದರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು ಬ್ರೋ ಮಾಡಿದ್ದೀನಿ, ಆದರೆ ನೀನು ಸ್ಕೂಲನ್ನು ನಿನ್ನ ವಶ ಮಾಡ್ಕೋಬೇಕು, ನಿಧಾನವಾಗಿ ಸ್ಕೂಲು ನಿನ್ನ ವಶ ಆಯಿತು ಅಂತ ಅಂದರೆ ನಾವು ಅಂದ್ಕೊಂಡಿರೋ ಪ್ಲ್ಯಾನು ಎಲ್ಲ ಸಕ್ಸಸ್ ಆಗುತ್ತೆ ಬ್ರೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾನೆ ಈ ವಿವೇಕ್ ಕೂಡ. ಹಾಗೇನೆ ಲೆಟ್ಸ್ ಎಂಜಾಯ್, ಇವಾಗ ಎಂಜಾಯ್ ಮಾಡೋಣ, ಈ ಸ್ವೀಟನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ತುಂಬಾ ಖುಷಿಯಾಗಿ ನಗ್ತಾ ಈ ಒಂದು ಸ್ವೀಟನ್ನು ನೋಡಿಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ.
ಇನ್ನೊಂದು ಕಡೆ ಕಾವೇರಿ ರೂಮ್ಗೆ ಹೊಡ್ಕೊಂಡು ತುಂಬಾ ಅವಸರವಾಗಿ ಬಂದು ಡಿಕ್ಕಿ ಹೊಡೆದ್ಬಿಡ್ತಾಳೆ. ಆಗ ಅಪ್ಪ ಅಮ್ಮ ಅಂತ ಹೇಳಿ ಅಗಸ್ತ್ಯನು ಕೂಡ ಹೇಳ್ತಾ ಇರ್ತಾನೆ. ಸರ್ ಏನಾಯಿತು ಏನು ಅಂತ ಹೇಳಿ ನೋಡೋದಕ್ಕೆ ಹೋದಾಗ ಟವಲ್ನಲ್ಲಿ ಈ ಕಾವೇರಿನ ಹಾಕೊಂಡು ಹೇಳ್ಕೊಂಡು ಹಗ್ ಮಾಡ್ಕೊಳ್ತಾನೆ. ಹಾಗೆ ಒಬ್ರಿಗೊಬ್ರು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಒಬ್ರು ಕಣ್ಣಲ್ಲಿ ಒಬ್ರು ಕಳೆದೋಗಿರ್ತಾರೆ. ಆಗ ಏನ್ರಿ ನೀವು ಅಷ್ಟೊಂದು ಅವಸರದಲ್ಲಿ ಬಂದು ನನಗೆ ಡಿಕ್ಕಿ ಹೊಡೆದಿದ್ದು ಬೇಕು ಅಂತನೇನಾ, ಹಂಗೇನಾ ಹಿಂಗೇನಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಸರ್ ಏನು ಸರ್ ನೀವು, ನಾನು ಅರ್ಜೆಂಟು ಎಲ್ಲಿಗೋ ಹೊಂತಾಗ ಹೋಗಬೇಕಿತ್ತು, ನನಗೆ ಕೆಲಸ ಇದೆ ಬಿಡಿ ಇಲ್ಲಿ, ನೀವು ಬೇಗ ಇವಾಗ ರೆಡಿ ಆಗಬೇಕು ಬಿಡಿ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನ್ರಿ ಕಾವೇರಿ ಏನು ಹೇಳ್ತಾ ಇದ್ದೀರಾ ನೀವು, ರೆಡಿ ಆಗಬೇಕಾ, ಎಲ್ಲಿಗೆ ಹೋಗ್ಬೇಕ್ರಿ, ಎಲ್ಲಿಗೆ ಕರ್ಕೊಳ್ತಾ ಇದ್ದೀರಾ ಅಂತ ಅಂದಾಗ ಸರ್ ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ತಗೊಳ್ಳಿ ಫಸ್ಟ್ ನೀವು ಬೇಗ ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ತನ್ನ ಬಟ್ಟೆಯನ್ನು ತೆಗೆದು ಕಾವೇರಿ ಕೊಡ್ತಾಳೆ. ಆವಾಗ ಅಗಸ್ತ್ಯನು ಕೂಡ ಹೋಗ್ತಾನೆ. ಎಲ್ಲಿಗ್ರಿ ಏನು ಅಂತ ಹೇಳಲ್ವ ನೀವು, ನನ್ನ ಹತ್ರನೇ ಸೀಕ್ರೆಟ್ ಮಾಡ್ತೀರಾ ನೀವು ಅಂತ ಹೇಳಿ ಕೇಳಿದಾಗ ಅಯ್ಯೋ ಸರ್ ಫಸ್ಟು ಹೋಗಿ ಸರ್ ನೀವು ಹೋಗಿ ನೀವು ಅಂತ ಹೇಳಿಬಿಟ್ಟು ಅಗಸ್ತ್ಯನ ತಳ್ತಾಳೆ. ಆಗ ಅಗಸ್ತ್ಯನು ಕೂಡ ಹೋಗ್ತಾನೆ. ಅಗಸ್ತ್ಯ ಹೋಗ್ತಾರೆ, ರೆಡಿ ಆಗಿಬಿಟ್ಟು ಬರಲಿ ಅಂತ ಹೇಳಿ ಕಾಯ್ತಾ ಇರ್ತಾಳೆ. ಬಂದ ತಕ್ಷಣವೇ ಬಟನ್ ಹಾಕೋದಿಕ್ಕೆ ಅಂತ ಹೇಳಿ ನಿಂತ್ಕೊಳ್ತಾಳೆ. ಶರ್ಟಿಗೆ ಬಟನ್ ಹಾಕ್ತಾ ಇರಬೇಕಾದ್ರೆ ಈ ಕಡೆ ಅಗಸ್ತ್ಯ ಅವನು ಹಗ್ ಮಾಡ್ಕೊಳ್ತಾರೆ. ಮತ್ತೆ ಒಬ್ರಿಗೊಬ್ರು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ರೊಮ್ಯಾಂಟಿಕ್ ಮೋಡ್ಗೆ ಹೋಗಿ ಹಾಗೇ ಕಳೆದೋಗ್ತಾ ಇರ್ತಾರೆ. ಆಗ ಈ ಕಡೆ ಬೀಳೋಳ ಥರ ಹಾಕ್ತಾ ಇರ್ತಾಳೆ ಕಾವೇರಿ. ಅದೇ ತಕ್ಷಣ ಅಗಸ್ತ್ಯ ಹಿಡ್ಕೊಂಡ್ಬಿಡ್ತಾರೆ. ಏನ್ರಿ ನೀವು ಹೆಂಡ್ತಿರ್ನ ನಂಬೋದಕ್ಕೆ ಆಗೋದಿಲ್ಲ, ಕರೆದಿದ್ರು ಕೂಡ ಬಟನ್ ಹಾಕೋದಕ್ಕೆ ಬರೋದಂತೆ, ಆಮೇಲೆ ಬೀಳೋ ಥರ ಹಾಡೋದಂತೆ, ಬಿದ್ಮೇಲೆ ಇಟ್ಕೊಳ್ಳೋದಕ್ಕೆ ಅಂತ ಹೋದಾಗ ಬಿಡ್ರಿ ಅಂತ ಹೇಳಿ ನಾಚ್ಕೊಂಡು ಬಿಡಿಸ್ಕೊಳ್ಳೋದಕ್ಕೆ ಓಡಾಡೋದಂತೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ. ಅಯ್ಯೋ ಸರ್ ಅದು ಯಾವುದು ಏನೂ ಇಲ್ಲ, ಬನ್ನಿ ಸರ್ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಕಾರಲ್ಲಿ ಹತ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೇಳ್ದೆ ಕರ್ಕೊಂಡು ಹೋಗ್ತಿದ್ದಾರಲ್ಲ, ಹೆಂಡ್ತಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳ್ರಿ ಹೆಂಡ್ತಿ, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ಕೇಳ್ತಾನೆ. ಅಯ್ಯೋ ಸರ್ ಇನ್ನೊಂದು 5 ನಿಮಿಷ ಹೋಗ್ತೀವಿ, ರೀಚ್ ಆದಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ. ಹೆಂಡ್ತಿ ನೀವಿವಾಗ ಹೇಳ್ತಿರೋ ಹೇಳೋದಿಲ್ವೋ, ನಾನು 33ನೇ ಸಲ ಕೇಳ್ತಾ ಇರೋದು, ನೀವು ಹೇಳಿಲ್ಲ ಅಂತಂದರೆ ನೋಡಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಿರ್ಬೇಕಾದ್ರೆ ಬನ್ನಿ ಸರ್ ಹೇಳ್ತೀನಿ ಅಂತಂದಾಗ ಕಾರನ್ನು ಸ್ಟಾಪ್ ಮಾಡ್ತಾನೆ. ಸರ್ ಯಾಕೆ ಕಾರನ್ನು ಸ್ಟಾಪ್ ಮಾಡಿದ್ದು ಅಂತಂದಾಗ ನೀವು ಹೇಳಿಲ್ಲ ಅಂತಂದರೆ ನಾನು ಗಾಡಿನೇ ಮೂವ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ. ಅಯ್ಯೋ ಸರ್ ನಾನು ರಾತ್ರಿ ಎಲ್ಲ ಏನು ಮಾಡಿದೆ ಗೊತ್ತಾ, ಹಿಂದೆ ತಿರುಗಿ ನೋಡಿ ಅಂತ ಹೇಳಿ ಹೇಳ್ತಾಳೆ. ಅಗಸ್ತ್ಯನು ಕೂಡ ಹಿಂದೆ ತಿರುಗಿ ಸೀಟಲ್ಲಿ ನೋಡ್ತಾರೆ. ಗಣೇಶ ಅಂತ ಹೇಳಿ ಅಗಸ್ತ್ಯ ಕೇಳಿದಾಗ ಹೌದು ಇದೇಗ್ರಿ ಬಂತು ಅಂದಾಗ ನಾನು ನೈಟೆಲ್ಲ ಕೂತ್ಕೊಂಡು ಒಬ್ಬಳೇ ಗಣೇಶನ ವಿಗ್ರಹನ ರೆಡಿ ಮಾಡಿದ್ದೆ ಅಂತ ಹೇಳಿ ಅವಳು ಕೂತ್ಕೊಂಡು ಗಣೇಶನ ವಿಗ್ರಹನ ರೆಡಿ ಮಾಡಿದ್ದನ್ನು ಎಲ್ಲನೂ ಕೂಡ ವಿವರಿಸ್ತಾ ಇರ್ತಾಳೆ. ಹಾಗೆ ಗಣೇಶನ ಮೂರ್ತಿ ರೆಡಿ ಆದಾಗ ಈ ಕಡೆ ಅಗಸ್ತ್ಯನಿಗೆ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಅಗಸ್ತ್ಯ ನಿದ್ದೆ ಮಾಡ್ತಾ ಇರ್ತಾನೆ ಅನ್ನೋ ಕಾರಣಕ್ಕೆ ತಾನೇ ಕೂತ್ಕೊಂಡು ಎಲ್ಲನೂ ರೆಡಿ ಮಾಡಿರ್ತಾಳೆ. ಆಗ ಇದನ್ನೇನೋ ನೈಟೆಲ್ಲ ಕೂತ್ಕೊಂಡು ರೆಡಿ ಮಾಡಿದ್ರು, ಓಕೆ ಇವಾಗ ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ಅಂದಾಗ ಸರ್ ನಿನ್ನೆ ಗಣೇಶನ ತೊಗೊಂಬಂದ್ವಲ್ಲ ಅಲ್ಲಿಗೆ ತಗೊಂಡು ಹೋಗ್ಬೇಕು ಇದನ್ನ ಇವಾಗ ಅಂತ ಹೇಳ್ತಾರೆ. ಹೌದಾ ಬೇಡ ರೀ ಅಲ್ಲಿಗೆ ಅಂದಾಗ ನೀವು ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀರಾ ಅಥವಾ ನಾನು ಇಳಿದು ಹೋಗ್ಲಾ ಅಂತ ಹೇಳಿ ಕಾವೇರಿ ಕೇಳಿದಾಗ ಅಯ್ಯೋ ಕಾವೇರಿ ನೀವು ಕ್ಯೂಟಾಗಿ ಕೋಪ ಮಾಡ್ಕೊಳ್ತಿರಲ್ರಿ, ಬನ್ನಿರಿ ಕೂತ್ಕೊಳ್ರಿ ಅಂತ ಹೇಳಿ ಕೂರಿಸ್ಕೊಂಡು ಹಾಗೇನೆ ಗಾಡಿನ ಅವ್ರು ಎಲ್ಲಿಂದ ಕದ್ದಿರ್ತಾರೋ ಅಲ್ಲಿಗೆ ಹೋಗಿ ನಿಲ್ಲಿಸ್ತಾನೆ. ಆಗ ಸರ್ ಬನ್ನಿ ಸರ್ ತಗೊಬನ್ನಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕಾವೇರಿ ಭಯ ಆಗ್ತಾ ಇದೆ ಕಣ್ರಿ ಸರ್, ಭಯನೂ ಇಲ್ಲ ಏನಿಲ್ಲ ಬನ್ನಿ ಇಡ್ರಿ ನಿಧಾನವಾಗಿ ಬನ್ನಿ ಸರ್ ಅಂತ ಹೇಳಿ ನಿಧಾನವಾಗಿ ಗಣೇಶನ ಎಲ್ಲಿಂದ ಎತ್ಕೊಂಡು ಹೋಗಿರ್ತಾರೋ ಅಲ್ಲಿಗೆ ತಂದು ಗಣೇಶನ ಇಡ್ತಾರೆ. ಹಾಗೆಯೇ ಒಂದು ನಿಮಿಷ ನಿಧಾನ ಹಾರ ಹಾಕಿ ಇದನ್ನು ಅಂತ, ಇದು ಹಾರ ಹಾಕೋ ಟೈಮ್ ಏನ್ರಿ ಹಾಕಿ ಸರ್ ನೀವು ಅಂತ ಹೇಳಿ ಗಣೇಶನಿಗೆ ಹಾರನ್ನು ಕೂಡ ಹಾಕಿಸ್ತಾಳೆ. ಹಾಗೆಯೇ ದೀಪ ಹಚ್ಚುತ್ತೀನಿ ಅಂತ ಹೇಳಿ ದೀಪ ಹಚ್ಚೋಕ್ಕೂ ಕೂಡ ಓಡಾಡ್ತಾ ಇರ್ತಾಳೆ. ಏನ್ರಿ ಕಾವೇರಿ ನೀವು ಏನು ಮಾಡ್ತಾ ಇದ್ದೀರಾ, ಅಯ್ಯೋ ಸರ್ ನಮಸ್ಕಾರ ಮಾಡಬೇಕು, ಗಣೇಶ ಏನು ನೈಟ್ ಕನ್ಸಲ್ಲಿ ಬಂದು ನಿಮಗೆ ಹೇಳಿದ್ನ, ಕನ್ಸಲ್ಲಿ ಬರದೇ ಇದ್ರೂ ನನ್ನ ಮನಸ್ಸು ಹೇಳ್ತಾ ಇದೆ ನಮಸ್ಕಾರ ಮಾಡಲೇಬೇಕು ಅಂತ ಹೇಳಿಬಿಟ್ಟು ದೀಪನ ಹಚ್ಚುತ್ತಾಳೆ. ಹಾಗೆ ಗಣೇಶನಿಗೆ ನಮಸ್ಕಾರ ಮಾಡಿ ಸರ್ ನೀವು ಅಂತ ಹೇಳಿಬಿಟ್ಟು ಈ ಕಡೆ ಇಬ್ಬರು ಸಹ ಕೈ ಮುಕ್ಕೊಂಡು ಗಣೇಶನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ತುಂಬಾ ಭಕ್ತಿಯಿಂದ ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಕೂಡ ಬೇಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜನರು ಬರ್ತಾರೆ. ಅಯ್ಯೋ ಗಣೇಶ ಬಂದಿದೆ ಬನ್ರೋ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾರೆ. ನೀವು ತಂದ್ರ ಮೇಡಮ್ ಅಂತ ಹೇಳಿ ಕೇಳಿದಾಗ ಹೌದು ಅಣ್ಣ ನಾವೇ ತಗೊಂಬಂದಿದ್ದು ಅಂತ ಹೇಳಿ ಹೇಳ್ತಾರೆ. ಅದು ನೈಟು ಅಂತ ಹೇಳಿ ಕಾವೇರಿ ಎಲ್ಲ ಸತ್ಯನೂ ಕೂಡ ಬಾಯಿ ಬಿಡೋದಿಕ್ಕೆ ಅಂತ ಹೋದಾಗ ಈ ಕಡೆ ಅಗಸ್ತ್ಯ ಅದನ್ನು ತಡೆದ್ಬಿಟ್ಟು ನೈಟು ಗಣಪ ಬಂದ ಕಾಯಿ ಕಡುಬು ತಿನ್ನ ದೊಡ್ಡ ಕೆರೆಯಲ್ಲಿ ಬಿದ್ದ ಚಿಕ್ಕ ಕೆರೆಯಲ್ಲಿ ಎದ್ದ ಗಣೇಶನ್ಗೆ ಜೈ ಅಂತ ಹೇಳಿಬಿಟ್ಟು ಬನ್ನಿ ಕಾವೇರಿ ನೀವು ಬನ್ನಿರಿ ಅಂತ ಹೇಳಿಬಿಟ್ಟು ಕಾವೇರಿನ ಅಲ್ಲಿಂದ ಕರ್ಕೊಂಡು ಅಗಸ್ತ್ಯ ಮುಂದೆ ಹೋಗ್ತಾನೆ. ಆಗ ಅದು ಅಂತ ಹೇಳಿ ಕಾವೇರಿ ಮತ್ತೆ ಚಡಪಡಿಸ್ತಾ ಇರ್ತಾಳೆ. ಏನು ಸರ್ ನೀವು
ಗಣೇಶನ್ನ ಕದ್ದಿದ್ದು ನಾವೇ ಅಂತ ಹೇಳ್ಬೇಕಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಕಾವೇರಿ ಹೇಳೋದಕ್ಕೆ ಅಂತ ಹೇಳಿ ಹೋದಾಗ, ಅಯ್ಯೋ ಮುಚ್ಕೊಳ್ರಿ ಬಾಯಿ, ಮುಚ್ಚ್ರಿ ನಿಮ್ಮ ಬಾಯಿನ ಅಂತ ಹೇಳಿಬಿಟ್ಟು ಅಗಸ್ತ್ಯ ಕಾವೇರಿ ಬಾಯಿನ ಮುಚ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಹಾಗೆ ಮತ್ತೆ ಒಬ್ರಿಗೊಬ್ರು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಕಾರ್ ಹತ್ರನೇ ಮತ್ತೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.